ಕದ್ರುದ್ರಾಯ ಪ್ರಚೇತಸೆ ಮೇಧುಷ್ಟಮಾಯ ತವ್ಯಸೆ ಓಚೆ ಮಶಂತಮಗುಂ ಹೃದೆ ಯಥಾ ಆನೋ ಅದಿತಿಃ ಕರತ್ವಶ್ವೇಂದ್ರಭ್ಯೋ ಯಥಾ ಗವೇ ಯಥಾ ಆತೋಕಾಯ ರುದ್ರಿಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ತುಲಾರಾಶಿಯವರಿಗೆ ಈಗಾಗಲೇ ಪಂಚಮ ಶನಿ ಪ್ರಭಾವ ದೂರ ಆಗಿದೆ. ಶನಿ ನಿಮಗೆ ಸುಖಾಧಿಪತಿ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಆ ಶನಿ ನಿಮಗೆ ಅನುಗ್ರಹ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ಥರದ ಶನಿ ಬಾಧೆ ಅನ್ನುವಂಥದ್ದು ನಿಮಗಿನ್ನಿಲ್ಲ. ಯಾಕೆಂದರೆ ಪಂಚಮ ಶನಿ ದೂರ ಆಯಿತು ಅಂತಂದರೆ ಒಂದು ಸಂತೋಷ ಅಂತ ಹೇಳ್ತೀವಿ. ನೀವು ಆಗಬೇಕಾದ ಕೆಲಸಗಳೆಲ್ಲ ಸ್ಪೀಡಪ್ ಆಗ್ತಾ ಬರುತ್ತೆ. ಅಂದರೆ ಶನಿಯಿಂದ ನೀವು ಯಾವುದೇ ಬಾಧೆ ಪಡುವಂಥ ಅವಶ್ಯಕತೆ ಇಲ್ಲ, ಶನಿ ದೇವಸ್ಥಾನಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ತೈಲಾಭಿಷೇಕ ಮಾಡುವಂಥ ಅವಶ್ಯಕತೆ ಇಲ್ಲ. ಶನಿ ಗ್ರಹ ಅನ್ನುವಂಥದ್ದು ಇದೆ, ಅದು ನನಗೆ ಒಳ್ಳೇದು ಮಾಡುತ್ತೆ ಅನ್ನುವಂಥದ್ದನ್ನು ಮಾತ್ರನೇ ನೀವು ಪಡ್ಕೊಳ್ಬೇಕೆ ಬಿಟ್ಟರೆ ಶನಿಯಿಂದ ನಿಮ್ಗೆ ಯಾವುದೂ ಕೆಟ್ಟದ್ದಿಲ್ಲ. ಇನ್ನು ಗುರುಬಲನೂ ಇದೆ ತುಲಾರಾಶಿಯವರಿಗೆ. ತೃತೀಯ ಮತ್ತು ಷಷ್ಠಾಧಿಪತಿ. ನಿಮಗೇನಾದರೂ ಸಾಲ ಆಗಬೇಕು ಅಂದರೆ ಅದು ಗುರುವಿಂದನೇ ಆಗಬೇಕು. ನಿಮಗೆ ಶತ್ರುಗಳು ಉತ್ಪತ್ತಿ ಆದರೂ ಗುರುಗಳಿಂದನೇ ಆಗಬೇಕು. ಅಥವಾ ನಿಮಗೆ ರೋಗಗಳು ಬರಬೇಕಾದ್ರೂ ಗುರುವಿಂದನೇ ಆಗಬೇಕು. ಈ ಮೂರೂ ಇಲ್ವಾ, ಈಗ ನಿಮಗೆ ಧನ ಸಂಪಾದನೆ ಆಗುತ್ತೆ, ಮತ್ತು ಸಾಲ ಬಾಧೆ ನಿವಾರಣೆ ಆಗುತ್ತೆ, ರೋಗಗಳು ಉತ್ಪತ್ತಿ ಆಗಲ್ಲ, ಶರೀರ ಬಲಿಷ್ಠವಾಗಿರುತ್ತೆ, ಜೊತೆಗೆ ನಿಮಗೆ ಶತ್ರುಗಳು ಕೂಡ ಕಡಿಮೆ ಆಗ್ತಾ ಬರ್ತಾರೆ, ಹಂತವಾಗಿ ಕಡಿಮೆ ಆಗ್ತಾ ಬರ್ತಾರೆ, ಧೈರ್ಯನೂ ಹೆಚ್ಚಾಗುತ್ತೆ. ಇದೆಲ್ಲ ನಿಮಗೆ ಗುರುಫಲ. ಗುರು ಭಾಗ್ಯದಲ್ಲಿದ್ದಾಗ ಭಾಳ ಒಳ್ಳೆಯ ಫಲ ಕೊಡ್ತಾರೆ. ಭಾಗ್ಯಸ್ಥಾನೇಶು ಗುರುಸ್ಥಿತಾ ಭಾಗ್ಯಫಲಾಹ ಭವಂತಿ. ಭಾಗ್ಯ ಫಲಗಳೇ ಸಿಗುತ್ತೆ ಹೊರತು ಕೆಟ್ಟ ಫಲಗಳು ಸಿಗಲ್ಲ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಮಾಸ. ನೀವೇನೋ ಸೈಟ್ ತೊಗೊಳ್ಬೇಕು, ಮನೆ ತೊಗೊಳ್ಬೇಕು ಇತ್ಯಾದಿ ಒಳ್ಳೆಯದು. ಆಮೇಲೆ ನೀವೇನಾದರೂ ಮದುವೆ ಮಾಡಿಕೊಳ್ಬೇಕು, ವಿವಾಹಕ್ಕೆ ಪ್ರಯತ್ನ ಪಡಬೇಕು ಅಂದರೆ ಇದು ಅತ್ಯಂತ ಶುಭ ಸಮಯ ತುಲಾರಾಶಿಯವರಿಗೆ. ಸೈಟ್ ತೊಗೊಳ್ಬೇಕು, ಮನೆ ಕಟ್ಟಬೇಕು, ಹೀಗೆ ಏನಾದರೂ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಇದ್ದರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಹೊರತು ಅನಾನುಕೂಲ ಅಂತೂ ಖಂಡಿತ ಇಲ್ಲ. ಇನ್ನು ನೋಡಿ, 12ನೇ ಮನೆಯಲ್ಲಿ ಕುಜ ಇದ್ದರೂ ಕೂಡ ನಿಮ್ಮ ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿಯಾದಂಥ ಕುಜ, ಸ್ಥಾನಾಧಿಪತಿಯಾದಂಥ ಕುಜ 12ನೇ ಮನೆಯಲ್ಲಿದ್ದು ಕುಜದೋಷ ಇದ್ದರೂ ಕೂಡ ತಾತ್ಕಾಲಿಕವಾಗಿ ಅಪ್ಲೈ ಆಗಲ್ಲ. ಪಾಪಸ್ಥಾನ ಅಲ್ವಾ ಅದು 12ನೇ ಮನೆ, ಪಾಪಗ್ರಹ ಇರೋದು ಭಾಳ ಒಳ್ಳೆಯ ಫಲ. ಹಾಗಾಗಿ ಕುಜನಿಂದ ಯಾವುದೇ ಕೆಟ್ಟದ್ದಿಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರ್ಗಾಗ್ಬೋದು, ರೈತರಿಗಾಗ್ಬೋದು, ಭೂಮಿ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರ ಮಾಡುವಂಥವ್ರಾಗ್ಬೋದು, ಯಾವುದೇ ಥರದ ಸಮಸ್ಯೆಗಳು ನಿಮಗಿಲ್ಲ. ಆದರೆ ಬುಧ ಮಾತ್ರ ಸ್ವಲ್ಪ ಚೆನ್ನಾಗಿಲ್ಲ. ಅಂದರೆ ನಿಮಗೆ ಬುಧ ಬಂದು ಎಷ್ಟನೇ ತಾರೀಕು, 30ನೇ ತಾರೀಕು 8ನೇ ತಿಂಗಳು 2025ರವರೆಗೂ ಶತ್ರುಸ್ಥಾನದಲ್ಲೇ ಇರ್ತಾರೆ. ಅಂದರೆ ನಿಮಗೆ ಬುಧ ಮಿತ್ರನಲ್ಲ. ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು, ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸಿಕ್ಕಾಪಟ್ಟೆ ಪರದಾಟ, ಓಡಾಟ, ಮತ್ತು ಹಣದಲ್ಲಿ ಸ್ವಲ್ಪ ಅಕೌಂಟ್ಸ್ ಟ್ಯಾಲಿ ಆಗದೆ ಸ್ಟ್ರೆಸ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ. ಆಮೇಲೆ ರಾಂಗ್ ಡಿಸಿಷನ್ಸು, ಫಿನಾನ್ಷಿಯಲ್ ಆಗಿ ರಾಂಗ್ ಪ್ಲ್ಯಾನಿಂಗ್ಸು, ಇದೆಲ್ಲ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದ್ರ ಕಡೆ ಹೆಚ್ಚು ಗಮನ ಕೊಡೋದು ಒಳ್ಳೆಯದಷ್ಟೇ. ಇನ್ನು ಬದಲಾವಣೆಯಲ್ಲಿ ಶುಕ್ರ ಒಂದು ಬದಲಾವಣೆ ಆಗುತ್ತೆ. ಶುಕ್ರ ಬಂದು 20ನೇ ತಾರೀಕು ನಿಮಗೆ 10ನೇ ಮನೆಗೆ ಬರ್ತಾರೆ. ಅಲ್ಲಿವರೆಗೂ 9ನೇ ಮನೆ ಇರ್ತಾರೆ. ನಿಮ್ಮ ರಾಶಿಯಾಧಿಪತಿ ಹಾಗೂ ಅದೃಷ್ಟಾಧಿಪತಿ ಶುಕ್ರ ನಿಮಗೆ 10ನೇ ಮನೆಗೆ 20ನೇ ತಾರೀಕು ಬರ್ತಾರೆ. ಅಲ್ಲಿವರೆಗೂ ಭಾಗ್ಯಸ್ಥಾನವೇ, ಭಾಗ್ಯದ ಫಲಗಳೇ. ಹೋದ ತಿಂಗಳೇ ಭಾಗ್ಯಸ್ಥಾನದ ಫಲಗಳು ಹೇಳಾಯ್ತು ನಾನು. ಈ ತಿಂಗಳು ದಶಮ ಸ್ಥಾನದ ಫಲಗಳನ್ನು ಹೇಳ್ತೀನಿ ನಾನು. ಇನ್ನು ಸೂರ್ಯ 17ನೇ ತಾರೀಕು ನಿಮಗೆ ದಶಮ ಸ್ಥಾನದಿಂದ ಏಕಾದಶ ಸ್ಥಾನಕ್ಕೆ ಬರ್ತಾರೆ. ಇದು ನೋಡಿ ನಿಜವಾದ ಜಾಕ್ಪಾಟು. ಲಾಭಸ್ಥಾನಾಧಿಪತಿ ಸೂರ್ಯ ಲಾಭಸ್ಥಾನಕ್ಕೆ, ತನ್ನ ಸ್ವಕ್ಷೇತ್ರಕ್ಕೆ ಬಂದು ವಿಶೇಷವಾದ ಫಲವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾವಾಗ ಸೂರ್ಯ ಲಾಭಸ್ಥಾನಕ್ಕೆ ಬರ್ತಾರೋ ಅಲ್ಲಿಂದ ನಿಮಗೆ ಲಾಭಗಳ ಅಭಿವೃದ್ಧಿ ಅನ್ನೋದು ದೊಡ್ಡ ಪ್ರಮಾಣದಲ್ಲಿರುತ್ತೆ. ತುಲಾರಾಶಿಯವರಿಗೆ ಈ ತಿಂಗಳು ಶೇರ್ಸ್ ಬಿಸ್ನೆಸ್ಸು ತುಂಬ ಚೆನ್ನಾಗಿರುತ್ತೆ, ಇನ್ವೆಸ್ಟ್ಮೆಂಟ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಯಾವುದೇ ಥರದ ಕೆಲಸಗಳು ಆಗದೇ ಇಲ್ಲ, ನನಗೆ ಆಗ್ತಾನೇ ಇಲ್ಲ ಅನ್ನುವಂಥ ಕೆಲಸಗಳೆಲ್ಲ ಚಕ ಅಂತ ಆಗಿಬಿಡುತ್ತೆ. ತುಂಬ ಒಳ್ಳೆಯ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ.
ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಿಮಗೆ ಬುಧ ಮಾತ್ರ ಚೆನ್ನಾಗಿಲ್ಲದ್ರಿಂದ ಬುಧನನ್ನು ಆರಾಧನೆ ಮಾಡಬೇಕು. ತುಲಾರಾಶಿಯವರು ಬುಧಾರಾಧನೆ ಬಹಳ ಮುಖ್ಯ ನೋಡಿ. ನವಗ್ರಹಗಳಲ್ಲಿ ದೇವಮೂಲೆ ಅಂದರೆ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಬುಧನನ್ನು ಒಂದು ವಿಶೇಷವಾಗಿ ಪತ್ರೆಗಳಿಂದ ಅರ್ಚನೆ ಮಾಡಿಸುವಂಥದ್ದು. ತುಳಸಿ ಪತ್ರೆ, ದವನ, ಮರುಗ, ಹೀಗೆ ಪತ್ರೆಗಳಿಂದ ಸ್ವಾಮಿಯನ್ನು ಅರ್ಚನೆ ಮಾಡಬೇಕು. ಪ್ರತಿ ಬುಧವಾರನೂ ಇದನ್ನು ಮಾಡಿ ಭಾಳ ಒಳ್ಳೆಯದು. ಯಾಕಂದರೆ ಬುಧ ಮಾತ್ರನೇ ನಿಮಗೆ ಬಲಹೀನನಾಗಿದ್ದಾನೆ, ಬಿಟ್ಟರೆ ಇನ್ಯಾವ ಗ್ರಹಗಳು ಕೂಡ ನಿಮಗೆ ಬಲಹೀನವಾಗಿಲ್ಲ. ಈವನ್ ನಿಮಗೆ ಕೇತು ಕೂಡ ಲಾಭಸ್ಥಾನದಲ್ಲೇ, ರಾಹು 5ನೇ ಮನೆಯಲ್ಲಿ ಇದ್ದರೂ ಕೂಡ ಅದು ಮಿತ್ರನ ಮನೆ ಆದ್ದರಿಂದ, ನಿಮ್ಮ ರಾಶ್ಯಾಧಿಪತಿಗೆ ಶಿಷ್ಯನಾದ್ದರಿಂದ ರಾಹುವಿಂದಲೂ ನಿಮ್ಗೆ ಯಾವುದು ಕೆಟ್ಟದ್ದಿಲ್ಲ. ಹಾಗಾದರೆ ನಾವು ಈ 11 ಮತ್ತು 10ನೇ ಮನೆ ಅಧಿಪತಿಗಳ ಒಂದು ಗ್ರಹಸ್ಥಿತಿಗಳ ಫಲವನ್ನು ತಿಳ್ಕೊಳ್ಳೋಣ. ಈಗ 9ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. 9ನೇ ಮನೆಯಿಂದ ಅವರು 10ನೇ ಮನೆಗೆ ಬರ್ತಾರೆ. 10ನೇ ಮನೆಗೆ ಬಂದಾಗ ಶುಕ್ರ ಯಾವ ಥರ ಫಲ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡೋಣ ನಾವು. ಶುಕ್ರ ಗೋಚಾರದಲ್ಲಿ ದಶಮದಲ್ಲಿದ್ದಾಗ ಅಮಲಾ ಯೋಗಕ್ಕೆ ಕಾರಣವಾಗುತ್ತದೆ. ಅಮಲಾ ಯೋಗ ಅನ್ನುವಂಥ ಯೋಗ ಸಿಗುತ್ತೆ ನಿಮಗೆ. ದಶಮದ ಬಲಿಷ್ಠ ನಿಮಗೆ ಎಷ್ಟು ಫಲ ಅಂದರೆ ಕವಿಗಳು, ಕಾವ್ಯ, ನಾಟಕ, ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದುತ್ತೀರಾ. ಚಲನಚಿತ್ರ, ಕಿರುತೆರೆಗಳು, ಕಲಾವಿದರು, ಜಾನಪದ ಕಲಾವಿದರು ತುಂಬ ಸಂಪತ್ತು ಭರಿತವಾಗಿರ್ತಕ್ಕಂಥ ಜೀವನವನ್ನು ಅನುಭವಿಸ್ತೀರಾ. ಮತ್ತು ಸೌಂದರ್ಯದ ಉಪಕರಣಗಳು, ಕಾಮೋತ್ತೇಜಕ ಉಪಕರಣಗಳು ಇವೆಲ್ಲವೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಈ ಹೆಣ್ಣು ಮಕ್ಕಳು ಉಪಯೋಗಿಸುವಂತಹ ಅಂದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಲ್ಲಿ ಕೂಡ ನಿಮಗೆ ಯಥೇಚ್ಛವಾದ ಲಾಭ ಸಿಗುತ್ತೆ. ಇದಲ್ಲದೆ ಪ್ರಸೂತಿ ತಜ್ಞರು ಅಂದರೆ ಡಾಕ್ಟರ್ಸ್, ಗೈನಕಾಲಜಿಸ್ಟ್ ಆಗ್ಬೋದು ಅಥವಾ IVF ಸೆಂಟರ್ಸ್ ಆಗ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಅಧಿಕವಾದ ಲಾಭವನ್ನು ಪಡಿತೀರಾ. ಶುಕ್ರನ ಪ್ರಾಬಲ್ಯದಿಂದ ತುಂಬ ಉತ್ತಮವಾಗಿರುತ್ತೆ. ಸ್ತ್ರೀಯರಿಗೆ, ತುಲಾರಾಶಿಯ ಸ್ತ್ರೀಯರಿಗೆ ಈ ತಿಂಗಳು ಭಾಳ ಹೆಚ್ಚಿನ ಶಕ್ತಿ ಅಭಿವೃದ್ಧಿ ಆಗುತ್ತೆ, ಸಂಪತ್ತು ಪ್ರಾಪ್ತಿ ಆಗುತ್ತೆ, ಆಸ್ತಿ ಕೈ ಸೇರುವಂಥ ಸಾಧ್ಯತೆ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಶಕ್ತಿಯನ್ನು ಆರಾಧನೆ ಮಾಡೋದ್ರಿಂದ ಹೆಚ್ಚು ಧನಾಗಮ ಸಂಪತ್ತು ವೃದ್ಧಿ ಆಗುತ್ತೆ. ರಸಪದಾರ್ಥಗಳ ಕ್ರಯ ವಿಕ್ರಯ ಕೂಡ ತುಂಬ ಚೆನ್ನಾಗಿರುತ್ತೆ. ಪುಷ್ಪಗಳ ಮಾರಾಟ, ಶಯ್ಯೋಪಕರಣಗಳು ಅಂದರೆ ಹಾಸಿಗೆ, ಬೆಡ್ಶೀಟು, ಬೆಡ್ಡು, ಈ ಥರದ್ದು ದಿಂಬು ಇತ್ಯಾದಿಗಳನ್ನು ಮಾರುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಸುಂದರ ತಾಣಗಳಿಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಮಾಡೆಲಿಂಗ್, ಜಾಹೀರಾತು ಪ್ರದರ್ಶನಗಳಲ್ಲಿ, TV, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಪಡಿತೀರಾ. ಗೋವು, ವಾಹನ, ಭೂಮಿಗೆ ಸಂಬಂಧಪಟ್ಟಂಥ ಉದ್ಯಮಗಳು, ವಾದ್ಯವಾದಕರು, ಲಲಿತ ಕಲೆ ಕಲಾವಿದರು, ಕವಿಗಳು, ರತ್ನ, ಪರಿಮಳ ದ್ರವ್ಯ, ಮಣಿ, ವಜ್ರ, ಅಲಂಕಾರ ವಸ್ತುಗಳು, ನೀರಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಹೆಚ್ಚಿನ ಧನ ಸಂಪಾದನೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಜೊತೆಗೆ ವೇದಶಾಸ್ತ್ರಗಳ ಪಾಂಡಿತ್ಯ ಕೂಡ ಹೆಚ್ಚು ಗಳಿಸ್ತೀರಾ. ಸಮಾಜ ಸೇವೆ, ಕೀರ್ತಿವಂತರಾಗ್ತೀರಾ. ವೃತ್ತಿಪರದಲ್ಲಿ ಯಶಸ್ಸು, ಪ್ರತಿಭಾನ್ವಿತೆ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಇವೆಲ್ಲ ದಶಮದ ಶುಕ್ರ ಬಂದಾಗ ಸಿಗುವಂಥದ್ದು. ಇಷ್ಟೂ ಸಿಗಬೇಕು ಅಂತಿಲ್ಲ ವೀಕ್ಷಕರೇ. ಇದರಲ್ಲಿ ನಿಮಗೆ ಯಾವುದು ನಿಮ್ಮ ಲೈನ್ ಯಾವುದಿದೆ ಆ ಲೈನ್ ಸಿಗುತ್ತೆ. ಈ ಉದಾಹರಣೆಗೆ ನೀವು ಗೈನಕಾಲಜಿಸ್ಟ್ ಡಾಕ್ಟರ್ ಆಗಿದ್ದೀರ ಅನ್ಕೊಳ್ಳಿ. ಕವಿಗಳಿಗೆ ಹೆಚ್ಚು ಅನುಕೂಲ ಅಂದರೆ ಗುರುಗಳೇ ನಾನು ಡಾಕ್ಟ್ರು, ನಾನು ಕವಿ ಯಾವ್ದು ಬರ್ಕೊಳ್ಳಿ, ಯಾವ ಸಾಹಿತ್ಯ ಬರೀಲಿ, ಯಾವ ಒಂದು ಕವಿ ವಿಚಾರಗಳು ಹೇಳಿ ಅಂತಂದರೆ ಹಂಗಲ್ಲ. ನೀವು ಯಾವ ವೃತ್ತಿಲಿದ್ದೀರೋ ಆ ವೃತ್ತಿಗೆ ಸಂಬಂಧಪಟ್ಟಿದೆಯಾ ಅದು ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು ಭಾಳ ಸ್ಪಷ್ಟವಾಗಿ. ವಾಹನ ಚಾಲಕರು, ವಾಹನ ಡ್ರೈವರ್ಸು, ಮತ್ತು ಈ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವಂಥದ್ದು ವಾಹನ, ಅವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವಾಹನದಿಂದ ಯೋಗವು ಪ್ರಾಪ್ತಿ ಆಗುತ್ತೆ. ಇವೆಲ್ಲವೂ ಕೂಡ ಯಥೇಚ್ಛವಾದಂಥ ಸುಖಫಲ ಅನುಭವಿಸ್ತಕ್ಕಂಥ ಸಂದರ್ಭ ಅಂತ ಹೇಳ್ಬೋದು. ಇನ್ನು 11ನೇ ಮನೆಗೆ ರವಿ ಬಂದಾಗ ಎಷ್ಟು ಫಲಗಳಂತಂದರೆ, ಸರ್ವಾಭೀಷ್ಟಾಗಮೋ ಜ್ಯೇಷ್ಠ ಭ್ರಾತ ಜಾತ ನಿಜಾತ್ಮಜಾಹ ಅಂತ ಶ್ಲೋಕ ಹೇಳುತ್ತೆ. ಗೋಚಾರವಿರಲಿ, ಭಾವವಿರಲಿ, ಲಾಭರವಿಯು ಸುಖಪ್ರದನಾಗುವನು. ಲಾಭೆ ಪ್ರಭೂತ ಧನವಾನೆಂಬುವಂತೆ ಶ್ರೀಮಂತರಾಗುವಂತಹ ಯೋಗ ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ರಾಜಕೀಯವಾಗಿ ತುಂಬ ಬಲವಿರುತ್ತೆ. ಸಾಮಾನ್ಯವಾಗಿ ರಾಜ ಧನವನ್ನು ಸಂಪಾದನೆ ಮಾಡುವಂಥ ಯೋಗ. ಪರಾಕ್ರಮಿಗಳು, ಧೈರ್ಯವಂತರು, ಪಿತೃಧನ ಉಳ್ಳಂಥವರು, ಪೂರ್ವಜರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥವ್ರು, ಮತ್ತು ಈ ರಿಲೇಟೆಡ್ ಟು ಈ ಗೌರ್ಮೆಂಟ್ ಸಿವಿಲ್ಸ್ ಎಕ್ಸಾಮ್ಸು ಅಥವಾ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ಸ್ ನೀವು ಬರೀತಾ ಇದ್ರೂ ಕೂಡ ಯಥೇಚ್ಛವಾದಂಥ ಫಲವನ್ನು ಅನುಭವಿಸೋದಕ್ಕೆ ಭಗವಂತ ಸೂರ್ಯ ನಿಮಗೆ ತೃಪ್ತಿಕರವಾದ ಜೀವನ ಕೊಡ್ತಾನೆ. ಈ ತಿಂಗಳು ಯಾವ ಗ್ರಹ ಚೆನ್ನಾಗಿಲ್ಲ ಹೇಳಿ, ಕೇವಲ ಬುಧ ಮಾತ್ರ ಚೆನ್ನಾಗಿಲ್ಲ. ಬುಧನಿಗೆ ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಜೊತೆಗೆ ಮಹಾವಿಷ್ಣು ಅನ್ನೋಷ್ಟೊತ್ತಿಗೆ ಇದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ 4 ಶ್ರಾವಣ ಶನಿವಾರ ಬರುತ್ತೆ. 4 ಶ್ರಾವಣ ಶನಿವಾರವೂ ನೀವು ಮಹಾವಿಷ್ಣುವನ್ನು ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು. ನಿಮಗೆ ಆಗಸ್ಟ್ 2ನೇ ತಾರೀಕು ಮೊದಲನೇ ಶ್ರಾವಣ ಶನಿವಾರ ಬರುತ್ತೆ.
ಆಗಸ್ಟ್ 9ನೇ ತಾರೀಕು 2ನೇ ಶ್ರಾವಣ ಶನಿವಾರ ಬರುತ್ತೆ. ಆಗಸ್ಟ್ 16ನೇ ತಾರೀಕು 3ನೇ ಶ್ರಾವಣ ಶನಿವಾರ. ಆಗಸ್ಟ್ 23ನೇ ತಾರೀಕು 4ನೇ ಶ್ರಾವಣ ಶನಿವಾರ ಬರುತ್ತೆ. ಈ 4 ಶ್ರಾವಣ ಶನಿವಾರವೂ ಮಹಾವಿಷ್ಣುವಿನ ಆರಾಧನೆಯನ್ನು ಹೆಚ್ಚೆಚ್ಚು ಮಾಡೋದ್ರಿಂದ ವಿಶೇಷವಾದಂಥ ಫಲ ಅನ್ನುವಂಥದ್ದು ನಿಮಗೆ ಭಗವಂತ ಕೊಡ್ತಾನೆ. ಅಲ್ಲಿಗೆ ಒಂದು ಹಂತಕ್ಕೆ ನಿಮ್ಮ ಒಂದು ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಭಗವಂತ ನಿಮಗೆ ಎಲ್ಲ ಥರದ ಅವಕಾಶವನ್ನು, ಎಲ್ಲ ಥರದ ಒಂದು ದಾರಿಯನ್ನು ನಿಮಗೆ ಮಾಡಿಕೊಡ್ತಾರೆ. ಎಲ್ಲ ಗ್ರಹಗಳು ಚೆನ್ನಾಗಿದ್ದಾಗ ಕೇವಲ ಬುಧ ಚೆನ್ನಾಗಿಲ್ಲ ಅಂದರೆ ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಅದು ಶಾಂತಿ ಆಗಿಬಿಡುತ್ತೆ. 7ನೇ ತಾರೀಕು ಅಂಗಾರಕ ಜಯಂತಿ ಇದೆ. 12ನೇ ಮನೆ ಕೇತು ಇರೋದ್ರಿಂದ ನಿಮಗೆ ವಿವಾಹ ಸ್ಥಾನಾಧಿಪತಿ ಆದ್ದರಿಂದ ಕುಜನನ್ನು ಆರಾಧನೆ ಮಾಡಿ ಕೆಂಪು ಪುಷ್ಪಗಳನ್ನು ತಗೊಂಡೋಗಿ ನವಗ್ರಹಗಳಲ್ಲಿ ದಕ್ಷಿಣ ಮುಖದಲ್ಲಿ ನಿಂತಿರ್ತಕ್ಕಂಥ ವಿಶೇಷವಾದಂಥ ಕುಜಗ್ರಹಕ್ಕೆ ಅರ್ಚನೆ ಮಾಡಿಸಿ ಸುಬ್ರಹ್ಮಣ್ಯನ ದರ್ಶನ ಮಾಡಿಸಿ. 7ನೇ ತಾರೀಕು ಅಂಗಾರಕ ಜಯಂತಿ ಮರಿಬೇಡಿ. ಆಗಸ್ಟ್ 7ನೇ ತಾರೀಕು ತುಂಬ ಒಳ್ಳೆ ಫಲ. ಆಗಸ್ಟ್ 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಆಗಸ್ಟ್ 9ನೇ ತಾರೀಕು ರಕ್ಷಾಬಂಧನ ಪೂಜೆ ಇದೆ. ಅಣ್ಣ ತಮ್ಮಂದರ ಹಬ್ಬ ಅಂತ ಹೇಳ್ತೀವಿ. ಆ ದಿನ ಅಣ್ಣ ತಮ್ಮಂದರು ಚೆನ್ನಾಗಿರಲಿ ಅಂತ ಹಾರೈಸಿ ರಾಖಿ ಕಟ್ಟುವಂಥದ್ದು. ಹಿಂದಿನ ಕಾಲದಲ್ಲಿ ಕಂಕಣಗಳನ್ನು ಕಟ್ತಾಯಿದ್ರು, ಈಗ ರಾಖಿ ಕಟ್ತಾ ಇದ್ದಾರೆ. ಯಾವುದೇ ಕಟ್ಟಿದ್ರು ಒಳ್ಳೆ ಮನಸ್ಸಿಂದ ನೀವು ಕಟ್ಟೋದ್ರಿಂದ ಒಳ್ಳೆ ಫಲ ಸಿಗುತ್ತೆ. ಮತ್ತು 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ದಿನ. ಅವತ್ತಿನ ದಿನ ಶ್ರೀಕೃಷ್ಣನ ಆರಾಧನೆ, ಗೋಕುಲಾಷ್ಟಮಿ, ಸ್ವಾಮಿಗೆ ತುಂಬ ಇಷ್ಟವಾದಂಥದ್ದು ಬೆಣ್ಣೆ ಮತ್ತು ಭಕ್ಷ್ಯಗಳು ಅವೆಲ್ಲವನ್ನು ಸೇರಿಸಿ ಒಂದು ಕಡೆ ಕೂಡಿಸಿ ಮಡಿಯಿಂದ ಶುದ್ಧಿಯಿಂದ ಮಾಡಿ ಗೋಕುಲಾಷ್ಟಮಿ ಪೂಜೆಯನ್ನು ಮಾಡಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಕೃಷ್ಣನ ಆರಾಧನೆ ಮಾಡಿಸಿ ಅವತ್ತು ಚಕ್ಲಿ, ಕೋಡುಬೇಳೆ, ರವೆ ಉಂಡೆ ಇತ್ಯಾದಿಗಳನ್ನು ಮಾಡಿ ಎಲ್ಲರಿಗೂ ಹಂಚಿ ನೀವು ಅದನ್ನು ತಿನ್ನುವಂಥದ್ದು ಭಾಳ ಒಳ್ಳೆಯದು. ಅದರಿಂದ ವಂಶಾಭಿವೃದ್ಧಿ ಆಗುತ್ತೆ. ಜೊತೆಗೆ 26ನೇ ತಾರೀಕು ಮಂಗಳವಾರ ಸ್ವರ್ಣಗೌರಿ ವ್ರತ ಅಂದರೆ ಗೌರಿ ಹಬ್ಬ. 27ನೇ ತಾರೀಕು ಬುಧವಾರ ವರಸಿದ್ಧಿ ವಿನಾಯಕ ವ್ರತ ಅಂದರೆ ಗಣಪತಿ ಹಬ್ಬ. ವರ್ಷಕ್ಕೊಮ್ಮೆ ಬರುವಂತಹ ಗೌರಿ ಗಣಪತಿ ಹಬ್ಬವನ್ನು ಸಂತೋಷವಾಗಿ ವಿಶೇಷವಾಗಿ ಮಾಡಿ ಅದು ಕೂಡ ನಿಮಗೆ ಯಥೇಚ್ಛ ಫಲಗಳನ್ನು ನಿಮಗೆ ಶುಭವಾಗಿ ಕೊಡುತ್ತೆ. ಇನ್ನೊಂದು ಸಂತಸದ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಪ್ರತಿಯೊಬ್ಬರಿಗೂ ಕಷ್ಟದಿಂದ ದುಡ್ಡನ್ನು ಕೂಡಿಡ್ತಾ ಇರ್ತಾರೆ. ನೀವೇನಾದರೂ ಒಂದು 50,000 1 ಲಕ್ಷನೋ 2 ಲಕ್ಷನೋ ಈ ಥರ ಕೂಡಿಟ್ಟಿದ್ರೆ ನಿಮಗೆ ಅಂತ ಒಂದು ಸೇವಿಂಗ್ಸ್ ಇದ್ದರೆ 18ನೇ ತಾರೀಕು ಆಗಸ್ಟ್ 18ನೇ ತಾರೀಕು ಅವತ್ತು ಸೋಮವಾರ ಶ್ರಾವಣ ಬಹುಳ ದಶಮಿ. ಅವತ್ತು ಮೃಗಶಿರಾ ನಕ್ಷತ್ರ, ಹರ್ಷಯೋಗ. ಮೃಗಶಿರಾ ನಕ್ಷತ್ರಕ್ಕೆ ಅಧಿಪತಿ ಕುಜ. 1-8 ಅಂದರೆ 18ನೇ ತಾರೀಕು. 1 + 8 = 9 ಅಂದರೆ ಕುಜನ್ ನಂಬರು. ಯಾವಾಗ ನಿಮಗೆ ಡೇಟಲ್ಲೂ ಕುಜನ್ನ ಮ್ಯಾಚ್ ಆಗುವಂಥ ನಂಬರ್ ಬಂದು ನಕ್ಷತ್ರಾಧಿಪತಿ ಮೃಗಶಿರಾ ನಕ್ಷತ್ರಕ್ಕೆ ಅಧಿಪತಿನೂ ಕುಜನೇ ಬಂದು ಶ್ರಾವಣ ಬಹುಳ ದಶಮಿ, ಹರ್ಷಯೋಗ ಅಂದರೆ ಸಂತೋಷವಾದ ಯೋಗ, ಜೊತೆಗೆ ಮಹಾನಕ್ಷತ್ರ ಮೃಗಶಿರ ಇಷ್ಟೂ ಸೇರುವಂಥ ಒಂದು ಅದ್ಭುತವಾದ ದಿನ. ಅವತ್ತಿನ ದಿನ ಬಂಗಾರವನ್ನು ಮನೆಗೆ ತನ್ನಿ, ತುಂಬಾ ಒಳ್ಳೆಯದು. ನೀವು ಬಂಗಾರನ ಮನೆಗೆ ತಂದು ಗುರುಳೇ ಬಂಗಾರ ತಂದಿದ್ದೀವಿ ಅಂತ ಒಂದು ಕಮೆಂಟ್ ಮಾಡಿ, ತುಂಬ ಖುಷಿ ಪಡ್ತೀನಿ ನಾನು. ಬಂಗಾರನ ತೊಗೊಂಡ್ಬನ್ನಿ ಮನೆಗೆ. ಆ ಬಂಗಾರ ನಿಮ್ಮ ಮನೇಲಿ ಸ್ಥಿರವಾಗಿ ನಿಲ್ಲುತ್ತೆ. ಯಾವುದೇ ಥರದ ಸಮಸ್ಯೆ ಆಗಲ್ಲ. ಅದು ಗಿರ್ವಿ ಅಂಗಡಿಗೆ ಹೋಗಲ್ಲ. ಅದು ನಿಮ್ಮನ್ನು ಕಾಪಾಡುತ್ತೆ. ಮನೇಲಿ ಇದ್ದು ಲಕ್ಷ್ಮಿ ನಿಮಗೆ ಸದಾ ನಿಲ್ಲುತ್ತೆ. ಸ್ಥಿರವಾಗಿ ಭಾಗ್ಯವಂತರಾಗ್ತೀರಾ. ಅದರಲ್ಲಿ ಯಾವುದೇ ಥರದ ಸಂದೇಹನಿಲ್ಲ. ತುಲಾ ರಾಶಿಯವರಿಗೆ ಯಾವುದೇ ಥರದ ಪೂಜೆ ಅವಶ್ಯಕತೆ ಇಲ್ಲ. ಕೇವಲ ಬುಧ ಚೆನ್ನಾಗಿಲ್ಲದೆ ಇರೋದ್ರಿಂದ ಮಹಾವಿಷ್ಣುವಿನ ಆರಾಧನೆ, ಮರುಗ, ದವನ, ತುಳಸಿ ಪತ್ರೆಯಲ್ಲಿ ಬುಧನಿಗೆ ಅರ್ಚನೆ ಮತ್ತು ಶ್ರಾವಣ ಶನಿವಾರ ದಿನ ಸ್ವಾಮಿಯ ದರ್ಶನ ಮಾಡಿ ಗೋವಿಂದ ಅನ್ನುವಂಥ ನಾಮದಿಂದ ಸಂಕೀರ್ತನೆ ಮಾಡಿ ಆ ಭಗವಂತನನ್ನು ಸ್ಮರಿಸ್ತಕ್ಕಂಥದ್ದು ಕೂಡ ನಿಮಗೆ ಬಹಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಇನ್ಯಾವುದೂ ಪರಿಹಾರ ಬೇಡ. ತುಲಾರಾಶಿಯವರು ಇರುವಂತಹ ಎಲ್ಲ ಸುಖವನ್ನು ಅನುಭವಿಸ್ಕೊಂಡು ಸಂತೋಷವಾದ ಜೀವನವನ್ನು ನೀವು ಕಾಣಿ ಅನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಈ ಮುಖಾಂತರ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಮೂಲ ಜಾತಕದಲ್ಲಿ ಬುಧ ಚೆನ್ನಾಗಿದ್ದರೆ ಇದು ಯಾವುದೂ ನೆಗೆಟಿವ್ ಅಪ್ಲೈ ಆಗೋದಿಲ್ಲ. ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ದರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ನಿಮಗೆ ಅನುಗ್ರಹ ಪಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.